ಇರಿಟೇಟ್ ಆಗೋಯ್ತು. ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಅದಾದ್ಮೇಲೆ 1 ನಿಮಿಷನೂ ಇರಬಾರ್ದು ಅಂತ ಬ್ರೇಕ್ಫಾಸ್ಟ್ ಲಂಚ್ ಬ್ರಂಚ್ ಏನೋ. ಹಾಯ್ ಎವ್ರಿವನ್, ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಸೊ ನಿಮಗೆಲ್ಲ ಆಫೀಸ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಆಟೋ ಬುಕ್ ಮಾಡಿದ್ದೆ, ಬಂದಿತ್ತು. ಹೋಗ್ತಾ ಇದ್ದೆ ಸಬರ್ ಬಸ್ ಸ್ಟಾಪ್ಗೆ. ಕ್ಯೂ ಸಕ್ಕ ದೊಡ್ಡದಾಗಿತ್ತು. ಟಿಕೆಟ್ ತೊಗೊಂಡು ಬಸ್ ಹತ್ಕೊಂಡು ಕೂತ್ಕೊಂಡು ಬೆಂಗಳೂರು ಹೋಗೋಷ್ಟರಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನಮ್ಮ ಆಫೀಸ್ಗೆ ಇಲ್ಲಿಂದ ಸೀತಾರಾಮ ಪಾಳ್ಯಗೆ ಹೋದರೆ ಅಲ್ಲಿಂದ ನಾನು ವಾಕಬಲ್ ಡಿಸ್ಟೆನ್ಸ್ಗೆ ಆಫೀಸ್ಗೆ ಹೋಗ್ಬೋದು. ಬಟ್ ಫಸ್ಟ್ ನಾನು ಪಿ ಜಿಗೆ ಹೋಗ್ತೀನಿ. ಪಿ ಜಿಗೆ ಹೋಗಿ ನನ್ನದು ಬ್ಯಾಗ್ ಏನಿದೆ ಅದನ್ನ ಇಟ್ಬಿಟ್ಟು ಜಸ್ಟ್ ಲ್ಯಾಪ್ಟಾಪ್ ಮಾತ್ರ ಕ್ಯಾರಿ ಮಾಡಿ ಆಫೀಸ್ಗೆ ಹೋಗ್ತೀನಿ. ಇಳಿದ್ಮೇಲೆ ನಮ್ಮ ಪಿ ಜಿಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ನಮ್ಮ ಪಿ ಜಿಯಿಂದ ಆಫೀಸ್ಗೆ ಒಂದು 200 ಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ಈ ಪಿ ಜಿ ತುಂಬ ಚೆನ್ನಾಗಿದೆ. ನಾನು ಲಕ್ಕಿ ಅಂದರೆ ಇವಾಗ ಇದು ಹೊಸ ಪಿ ಜಿ ಆ್ಯಂಡ್ ತುಂಬ ನೀಟಾಗಿದೆ. ಆ್ಯಂಡ್ ಓನರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಯಾಕಂದರೆ ಯಾರನ್ನೂ ಹೊಸಬ್ರನ್ನ ಯಾರ್ಯಾರನ್ನೂ ಮಿಕ್ಸ್ ಮಾಡಿ ನಮ್ಮ ರೂಮಿಗೆ ಬಿಡೋದಿಲ್ಲ, ಅಥವಾ ಲೈಕ್ ಶೇರಿಂಗ್ ಎಲ್ಲ ಇಲ್ಲ. ತುಂಬ ನೀಟಾಗಿ ನಮ್ಗೆ ಯಾವ ಥರ ರೂಮ್ ಬೇಕೋ ಅದನ್ನೇ ಕೊಡ್ತಾರೆ. ಆ್ಯಂಡ್ ನಾನು ನಿಮಗೆ ಪಿ ಜಿ ತೋರಿಸ್ತೇನೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇನ್ನೇನು ಒಂದು 100 ಮೀಟರ್ಸ್ ಇದೆ ಅಷ್ಟೇ ಆಫೀಸು. ಕುತ್ಕೊಂಡು ಸ್ವಲ್ಪ ಕೆಲಸ ಮುಗಿಸಿ ಕಾಫಿ ಕೊಡ್ತು ಊಟಕ್ಕೆ ಹೋಗ್ತಾ ಇದ್ವಿ. ಇವತ್ತಿನ ಊಟ ಆ್ಯಕ್ಚುಲಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಸಲಾಡ್ ಇತ್ತು ಜೊತೆಲಿ. ಎಲ್ಲರೂ ರಿಫ್ರೆಶ್ಮೆಂಟ್ಗೆ ಕಾಫಿ ಕುಡಿದ್ರೆ ನಾನು ಬೋರ್ ಆಗುತ್ತೆ ಅಂತ ಕಾಫಿ ಕುಡಿತೀನಿ ಆಫೀಸಲ್ಲಿ ಮಾತ್ರ ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಫನ್ ಮಾಡಿ ಸ್ನ್ಯಾಕ್ಸ್ ಇತ್ತು, ಪರವಾಗಿಲ್ಲ, ಓಕೆ. ಬೆಳಗ್ಗೆ 4:15 ನನ್ನ ಆಫೀಸ್ ಲಾಗೌಟ್ ಆಯಿತು. ಯಪ್ಪ ನೈಟ್ ನಿಜ ಇರಿಟೇಷನ್, ಬಟ್ ಒಂಥರ ನನಗೆ ಆಲ್ರೆಡಿ ಅಭ್ಯಾಸ ಆಗೋಗಿದೆ. ಈಗ ಪಿ ಜಿಗೆ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ನಾನು ಇವಾಗ ಎತ್ತಿದ್ದೀನಿ. ಇವತ್ತು ಡೇ 2 ಆಫ್ ಆಫೀಸ್. ಆಲ್ರೆಡಿ ನಂಗೆ ಯಾವಾಗ ಮನೆಗೆ ಹೋಗ್ತೀನಿ ಮೈಸೂರು. ಬ್ರೇಕ್ಫಾಸ್ಟ್ ಲಂಚ್ ಬ್ರಂಚ್ ಏನೋ ಅದನ್ನು ತಿನ್ಕೊಂಡು ಇವತ್ತೊಂದು ಸ್ವಲ್ಪ ಟೈಮ್ ಪಾಸ್ ಮಾಡೋ ಆಫೀಸ್ಗೆ ಹೋದರೆ ಬೇಗ ಮೈಸೂರಿಗೆ ಹೋಗಿ ಸೇರಿಕೊಂಡ್ರೆ ಸಾಕಾಗಿದೆ. ಆಲ್ರೆಡಿ ಇರಿಟೇಷನ್ ಸ್ಟಾರ್ಟ್ ಆಗಿದೆ ಬ್ಯಾಂಗ್ಳೂರು. ಮೈಸೂರಿಗೆ ಹೋಗಿ ಚೆನ್ನಾಗಿರೋದು. ಮೈಸೂರು ಬಸ್ ಹತ್ತಿದ್ದೀನಿ. ಹೋಗೋಕ್ಕಂತೂ ಇರಿಟೇಷನ್ ಇದೆ ತುಂಬ. ಈ ಜರ್ನಿನೇ ನಂಗೆ ಇಷ್ಟ ಇಲ್ಲ. ಅಂದರೆ ಆ ಕಡೆಯಿಂದ ಬರುವಾಗ ಏನು ಅನಿಸಲ್ಲ, ಈ ಕಡೆಯಿಂದ ಹೋಗೋಕೆ ತುಂಬ ಇರಿಟೇಟ್ ಆಗುತ್ತೆ. ಬಟ್ ಮೈಸೂರಿಗೆ ಹೋಗ್ತಾ ಇದ್ದೀನಲ್ಲ ಅನ್ನೋದು ಖುಷಿ ಇದೆ ಅಷ್ಟೇ. ಬಸ್ ಇಳ್ಕೊಂಡು
ಇಟ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಮೈಸೂರು ರೀಚ್ ಆಗಿದ್ದೀನಿ. ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.